ಹಾಸನದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲೂ ಕೂಡ ಜನಜಂಗುಳಿ. ಹಾಸನದ ಸುತ್ತಮುತ್ತ ಹೊಸ ವರ್ಷಾಚರಣೆಗೆ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಬೇಲೂರಿನ ಚೆನ್ನಕೇಶವ ದೇವಾಲಯದಲ್ಲೂ ಕೂಡ ಪ್ರವಾಸಿಗರು ತಂಡೋಪತಂಡವಾಗಿ ಬರ್ತಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೆ ಹಾಸನದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾ ಇರುವಂಥದ್ದು. ಹಾಸನದ ಸುತ್ತಮುತ್ತ ಹೊಸ ವರ್ಷಾಚರಣೆಗಾಗಿ ಜನ ಆಗಮಿಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ನಾರ್ಮಲ್ ಡೇಸ್ಗಳಲ್ಲಿಯೇ ಪ್ರವಾಸಿ ತಾಣಗಳಲ್ಲಿ ಜನ ತುಂಬಿ ತುಳುಕ್ತಾರೆ, ಅಂಥದ್ರಲ್ಲಿ ಇಯರ್ ಎಂಡು ಹೊಸ ವರ್ಷ ಈ ಸಂದರ್ಭದಲ್ಲಿ ಹಾಸನದಲ್ಲಿ ಹೇಗಿದೆ ಪ್ರವಾಸಿಗರ ದಂಡು? ಯಾವ ರೀತಿಯ ಸಿದ್ಧತೆಗಳನ್ನು ಹೊಸ ವರ್ಷಕ್ಕಲ್ಲಿ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ? ಪ್ರೇಮ್ ಕುಮಾರ್, 2025 ವರ್ಷಕ್ಕೆ ಬಾಯ್ ಹೇಳಿ 2026 ಹೊಸ ವರ್ಷ ವೆಲ್ಕಮ್ಗೆ ಈಗಾಗಲೇ ಬರದ ಸಿದ್ಧತೆಗಳು ನಡೆದಿವೆ. ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಯಾಕೆಂದರೆ ಯಾವುದೇ ರೀತಿಯ ಅನಾಹುತಗಳಾಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದೆ. ಹಾಸನ ಜಿಲ್ಲೆ ಕೇಳಿ ಪ್ರವಾಸಿ ತಾಣಗಳಿರ್ತಕ್ಕಂತಹ ಜಿಲ್ಲೆ ಆಗಿದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಐತಿಹಾಸಿಕ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯ. ಬೆಳಗ್ಗೆಯಿಂದಲೂ ಸಹ ಸಹಸ್ರಾರು ಭಕ್ತರು ಆಗಮಿಸ್ತಾ ಇದ್ದಾರೆ. ಒಂದೆಡೆ ನ್ಯೂ ಇಯರ್ನ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಪ್ರವಾಸದ ರೂಪದಲ್ಲಿ ಬಂದು ಇಲ್ಲಿಗ ಇದೇ ದೇವಾಲಯವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಇದು ಐತಿಹಾಸಿಕವಾದಂಥ ದೇವಾಲಯ, ಹೊಯ್ಸಳರ ಕಾಲದ ಶಿಲ್ಪಕಲೆಗಳನ್ನು ಇಲ್ಲಿ ಕಣ್ತುಂಬಿಕೊಳ್ತಾ ಇದ್ದಾರೆ. ಪ್ರವಾಸಿಗರ ಜೊತೆಗೆ ವಿವಿಧ ಜಿಲ್ಲೆಗಳಿಂದ ಶಾಲಾ ವಿದ್ಯಾರ್ಥಿಗಳು ಸಹ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 2025 ಏನು ವರ್ಷ ಇದೆ ಅದು ಮುಗಿದು 2026 ಬರ್ತದೆ. ಹಾಗಾಗಿ ಹಾಸನ ಜಿಲ್ಲೆಯ ಹಳೆಬೀಡು ಇರ್ಬೋದು, ಶ್ರವಣಬೆಳಗೊಳ ಮಲೆನಾಡು ಭಾಗ ಇರ್ಬೋದು, ಬೇಲೂರಿನ ಶ್ರೀ ಚೆನ್ನಕೇಶವ ದೇವಾಲಯ ಎಲ್ಲ ಕಡೆಗಳು ಸಹ ಪ್ರವಾಸಿಗರೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಯ್ತಿದ್ರೆ. ಈಗ ಇಲ್ಲಿ ಬಂದಿರತಕ್ಕಂತಹ ಪ್ರವಾಸಿಗರನ್ನ ನಾವು ಮಾತಾಡ್ಸೋಣ. ಮೇಡಮ್ ಹೇಳಿ, 2025 ಮುಗಿದು 2026 ಬರ್ತಿದೆ, ಈಗ ಬೇಲೂರಿಗೆ ಭೇಟಿ ನೀಡಿದ್ರೆ ಹೇಳಿ ಮೇಡಮ್, ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಸರ್. 26 ವರ್ಷ ದೇವರ ಆಶೀರ್ವಾದ ತಗೊಂಡು ಸ್ಟಾರ್ಟ್ ಮಾಡೋಣ ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ. ಚಿಕ್ಕಮಂಗ್ಳೂರಿಗೆ ಹೋಗಿ ಇವಾಗ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಹಾಗೆ ದೇವರ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು, ಒಳ್ಳೆಯದಾಗಲಿ. ಈಗ ಮತ್ತೊಬ್ಬರು ಶಿಕ್ಷಕರು ನಮ್ಮ ಜೊತೆ ಇದ್ರು, ಅವರು ಬೇರೆ ಜಿಲ್ಲೆಯಿಂದ ಇಲ್ಲಿ ಮಕ್ಕಳನ್ನ ಪ್ರವಾಸಕ್ಕೆ ಕರೆದುಕೊಂಡು ಬಂದ. ಸರ್ ಹೇಳಿ, ಮಕ್ಕಳನ್ನ ಪ್ರವಾಸಕ್ಕೆ ಈ ಇಯರ್ ಎಂಡಲ್ಲಿ ಕರ್ಕೊಂಡು ಬಂದಿದ್ದೀರಾ? We are coming from Telangana state, Nalgonda district. Here very Chennakeshwar temple very miracle here. ఇక్కడ చాలా అద్భుతంగా ఉన్నది. అప్పుడు రాజులు కింగ్స్ ఎవరైతే నిర్మించారో చాలా అద్భుతంగా ఉంది. మా విద్యార్థులు చాలా హ్యాపీగా ఫీల్ అవుతున్నారు. ఇటువంటి కన్స్ట్రక్షన్ ఎక్కడ కూడా చూడలేదు మేము. బేలూరు చెన్నకేశ్వర టెంపుల్ ఈజ్ వెరీ వెరీ ఫేమస్ ఇన్ అవర్ హిస్టరీ, Indian history. So we have very happy doing the enjoy very well. So much happy here. Thank you very much. ಇದು ಇಲ್ಲಿ ಬಂದಿರತಕ್ಕಂಥ ಪ್ರವಾಸಿಗರು ಒಂದು ರೀತಿ ಸಂತಸವನ್ನು ವ್ಯಕ್ತಪಡಿಸ್ತಾರೆ. ಏನಂದರೆ ಈಗ ಹೊಸ ವರ್ಷ ಬರ್ತಾ ಇದೆ, ಆ ಹಿನ್ನೆಲೆಯಲ್ಲಿ ಆ ಹೊಸ ವರ್ಷವನ್ನು ಪ್ರವಾಸಿ ತಾಣಗಳಿಗೆ ಭೇಟಿಯನ್ನು ನೀಡಿ ವೆಲ್ಕಮ್ ಮಾಡುವಂತಹ ಒಂದು ವಿದ್ಯಾರ್ಥಿಗಳೊಂದಿಗೆ ಆಗಮಿಸಿದೆವು ಅಂತೇಳಿ ಇಲ್ಲಿ ಬಂದಿರತಕ್ಕಂಥ ಪ್ರವಾಸಿಗರು ಸಂತಸವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಕೆಲವರು ಪಾರ್ಟಿ ಮೋಜು ಮಸ್ತಿ ಅಂತೇಳಿ ಬ್ಯುಸಿ ಆದರೆ, ಇನ್ನು ಕೆಲವರು ಪ್ರವಾಸಿ ತಾಣಗಳು ಪ್ರಕೃತಿಯ ಮಡಿಲಿನಲ್ಲಿ ಹೊಸ ವರ್ಷವನ್ನು ಬರಮಾಡ್ಕೊಳ್ತಾರೆ.